ಪ್ರೀತಿಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ, ನಾನು ನಿಮ್ಗೆ ಹೇಳಿದ ಹಾಗೆ ನಿಮ್ಮ ಪಿ ಯು ಸಿಯ ನಂತರ ಆಯ್ದುಕೊಳ್ಳುವಂಥ ಕೋರ್ಸ್ಗಳು ಬಹಳ ಚೆನ್ನಾಗಿರಬೇಕು. ಹಾಗಾಗಿ ಪ್ರತಿಯೊಂದು ವಿಡಿಯೋದಲ್ಲಿ ಆಫ್ಟರ್ ಪಿ ಯು ಸಿ ಏನೆಲ್ಲ ತಾವುಗಳು ತೆಗೆದುಕೊಂಡ್ರೆ ಯಾವ ಸಬ್ಜೆಕ್ಟ್ಗಳು ಇರ್ತವೆ ಹಾಗೂ ಅದರ ಬಗ್ಗೆ ಸಂಪೂರ್ಣವಾದ ಕಾನ್ಸೆಪ್ಟನ್ನು ನಾನು ಈ ಒಂದು ವಿಡಿಯೋದಲ್ಲಿ ಕೊಡಲಿದ್ದೇನೆ. ಸುಮಾರು GBAಗೆ ಸಂಬಂಧಪಟ್ಟಂತಹ ಇದು 5ನೆಯ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ದಯವಿಟ್ಟು ಅದನ್ನು ಯೂಟಿಲೈಸ್ ಮಾಡಿಕೊಳ್ಳಿ. ಏನಿಹೋ, ಈಗ ನಾನು ನಿಮ್ಗೆ ಹೇಳಿದೆ ನೋಡ್ರಪ್ಪ, ಟೋಟಲ್ 7 ಸಬ್ಜೆಕ್ಟ್ಸ್ ಇರ್ತವೆ ಇದರಲ್ಲಿ BBAನಲ್ಲಿ, ಹೌದಲ್ವಾ? 3 ವರ್ಷದ 6 ಸೆಮ್ ಆಗಿರುತ್ತೆ. ಹಾಗಿದ್ರೆ ಇದರಲ್ಲಿ ಏನೆಲ್ಲ ಇರುತ್ತೆ ಅಂದರೆ 2 ಲ್ಯಾಂಗ್ವೇಜ್ಗಳು ಕೂಡ ಇರ್ತವೆ. ಹಾಗಿದ್ರೆ ಈ ಒಂದು ವಿಡಿಯೋದಲ್ಲಿ ಒಂದು ಲ್ಯಾಂಗ್ವೇಜ್ ಕ್ವಶನ್ ಪೇಪರನ್ನು ನೋಡೋಣ. ಈ ವರ್ಷ ನಡೆದಂಥ ಲ್ಯಾಂಗ್ವೇಜ್ ಕ್ವಶನ್ ಪೇಪರು BBA ವಿದ್ಯಾರ್ಥಿಗಳಿಗೆ, ಆಯಿತಾ? ಯಾವುದಾಗಿರುತ್ತೆ ಇದು ಏನಂತೀರ ಸರ್ ತಾವು SCP 2024 ಸ್ಕೀಮ್, ಆಯಿತಾ? ನಡೆಯುತ್ತಿರುವ ಪರೀಕ್ಷೆ ಪೇಪರ್ 1 ಆಗಿರುತ್ತೆ. ಯಾವುದಿದು? ಇಂಗ್ಲೀಷ್ ಲ್ಯಾಂಗ್ವೇಜ್ ಡಿಸ್ಕೋರ್ಸಸ್ ಆ್ಯಂಡ್ ವರ್ಕ್ ಬುಕ್ ಅಂತ ಇದೆ. ಅಂದರೆ ಆ ಪುಸ್ತಕಗಳ ಹೆಸರು. 2 ಬುಕ್ಕು ಟೆಕ್ಸ್ಟ್ ಬುಕ್ಗಳಿದ್ದಾವೆ. ಒಂದು ಅವರಿಗೆ ಪ್ರೋಸ್ ಹಾಗೂ ಒಂದು ಯಾವುದು ಅಂತೀರ ವರ್ಕ್ ಬುಕ್ ಕೂಡ ಇದೆ. ಸೆಕ್ಷನ್ ಎನಲ್ಲಿ ಏನನ್ನು ಕೊಟ್ಟಿದ್ದಾರೆ ಅಂತ ಸ್ವಲ್ಪ ನೋಡ್ತಾ ಹೋಗೋಣ. ಸ್ವಲ್ಪ ಇನ್ಫಾರ್ಮೇಷನ್ ತಿಳ್ಕೊಂಡ್ರೆ ಭಾಳ ಒಳ್ಳೆಯದಾಗತ್ತೆ. ಆನ್ಸರ್ ಎನಿ 2 ಅಂತ ಇದೆ. 3 ಪ್ರಶ್ನೆಗಳಿವೆ. ಹ್ಯಾಪಿ ಪ್ರಿನ್ಸ್ ಅಂತ ಒಂದು ಅವರಿಗೆ ಸ್ಟೋರಿ ಇದೆ ಅನಿಸುತ್ತೆ. ದಿ ಸ್ಟ್ರೌಡ್ ಅಂತ ಒಂದು ಇದೆ, ಹೌದಲ್ಲ? ಮಾಂಟೆಸರಿ ಲ್ಯಾಂಟಿನ್ ಇನ್ ದಿ ಶಾರ್ಟ್ ಸ್ಟೋರಿ ಆಫ್ ಫಾಲ್ಸ್ ಜಂಪ್ಸ್, ಅದು ಒಂದು ಸ್ಟೋರಿ ಇರಬೇಕು ಅವರಿಗೆ. ಸೈಲೆಂಟ್ ಸ್ಪ್ರಿಂಗ್ಸ್ ಅಂತ. ಈ ರೀತಿಯಾಗಿ ನಿಮಗೆಲ್ಲರಿಗೂ ಕೂಡ ಏನಂತೀರ 8 ಮಾರ್ಕ್ಸ್. ಇಮ್ಯಾಜಿನ್ ಯುವರ್ ಸೆಲ್ಫ್ ಮೈ ಡಿಯರ್ ಚಿಲ್ಡ್ರನ್. ಇಲ್ಲಿ ನೀವು 3 ಮಾರ್ಕ್ಸ್ ಬರೀಲಿಕ್ಕೆ, 2 ಮಾರ್ಕ್ಸ್ ಕ್ವಶನ್ಸ್ ಬರೀಲಿಕ್ಕೆ, 4 ಮಾರ್ಕ್ಸ್ ಬರೀಲಿಕ್ಕೆ ಹೊರದಾಡ್ತಾ ಇರ್ತೀರ. ಹಾಗೂ ಟೀಚರ್ಸ್ಗಳಿಗೆ ಸರ್ ಎಷ್ಟು ಬರೀಬೇಕು 8 ಅಂಕಗಳಿಗೆ 1 ಪ್ರಶ್ನೆಗಳು. ಎನಿ 2 × 8 ಅಂತ ಇದೆ ನೋಡಿ. 8 ಮಾರ್ಕ್ಸ್ಗೆ ಈಚ್ ಕ್ವಶನ್ ಕ್ಯಾರೀಸ್ 8 ಮಾರ್ಕ್ಸ್. ಸೊ ಐ ರಿಕ್ವೆಸ್ಟ್ ಯು, ಪ್ಲೀಸ್ ಇಂಪ್ರೂವ್ ಯುವರ್ ರೈಟಿಂಗ್ ಸ್ಕಿಲ್. ಎಷ್ಟು ರೈಟಿಂಗ್ ಸ್ಕಿಲ್ಲನ್ನು ಬೆಳೆಸ್ಕೊಂತೀರೋ ಅಷ್ಟು ನಿಮ್ಮ ಹೈಯರ್ ಸ್ಟಡೀಸು ನಿಮಗೆ ಹೆಲ್ಪ್ ಆಗುತ್ತೆ. BA ಆಗಿರ್ಬೋದು, BCom ಆಗಿರ್ಬೋದು, BBA ಆಗಿರ್ಬೋದು, ಏನೇ ತಗೊಳ್ಳಿ ಸರ್, BSc ಆಗಿರ್ಬೋದು, ಎಲ್ಲರಿಗೂ ಕೂಡ ಇಂಗ್ಲೀಷ್ ಸಬ್ಜೆಕ್ಟ್ ಅನ್ನೋದು ಒಂದು ಇದ್ದೇ ಇರುತ್ತೆ. ಶಾರ್ಟ್ ನೋಟ್ಸ್ ಆನ್ ಎನಿ 2 ಆಫ್ ದಿ ಫಾಲೋಯಿಂಗ್ ಅಂತ ಇದೆ. 4 ಅಂಕದ ಪ್ರಶ್ನೆಗಳು. ಸೆಕ್ಷನ್ ಬಿನಲ್ಲಿ ನಾವು ಬರೋದಾದರೆ ಆನ್ಸರ್ ಎನಿ 2 ಅಂತ ಇದೆ. ಇದರಲ್ಲಿ ಏನು ಕೊಡಲಾಗಿದೆ ನೋಡಿ, ಆನ್ಸರ್ ಎನಿ 2 ಅಂತ ಕೊಟ್ಟು ಇದರಲ್ಲಿ ಪೋಯಮನ್ನು ಕೊಡಲಾಗಿದೆ. ಎ ವುಮೆನ್ ಟರ್ನ್ ಟು ಸ್ಟೋನ್ ಆ್ಯಂಡ್ ಧೋ ನೋ ವರ್ಡ್ ಅಟ್ ಆಲ್ ಶಿ ಸೆಡ್, ಐ ನ್ಯೂ ಆಲ್ ದಟ್ ಆಲ್ ವಾಸ್ ನೋನ್. 2 × 5 ಪ್ರತಿಯೊಂದು ಪ್ರಶ್ನೆಗೆ 2 ಅಂಕಗಳು. ಮದರ್ ಡೋಂಟ್ ಪ್ಲೀಸ್ ನೋಡಿ, ಮದರ್ ಡೋಂಟ್ ಕಟ್ ಆಫ್ ದಿ ಸನ್ಲೈಟ್. ಎಷ್ಟು ಚೆನ್ನಾಗಿದೆ ಅಲ್ವಾ? ಇದು ಪೇಪರ್ ಕೋಡ್ ಸರ್. ಇದೇ ರೀತಿಯಾಗಿ ಭಾಳ ಇದೆ. ದಟ್ ರೀಚಸ್ ಅಟ್ ದಿ ಥ್ರೋನ್ ಆಫ್ ಗಾಡ್ ಆ್ಯಂಡ್ ಬಿಯಾಂಡ್, ಮೇಕಿಂಗ್ ಎ ಸರ್ಕಲ್ ವಿತ್ ನೋ ಆ್ಯಂಡ್ ನೋ ಗಾಡ್. ಹೌದಲ್ವಾ? ಪಾರ್ಟ್ B ಕೂಡ ಇದೆ. ಇದರಲ್ಲಿ ಮತ್ತೆ ನಿಮಗೆ ಪ್ಯಾಸೇಜ್ ಕೂಡ ಇದೆ ಒಂದು. ಆ ಪ್ಯಾಸೇಜ್ಗೆ ಎಷ್ಟು ಅಂಕಗಳನ್ನು ಅಂತ ನೋಡೋಣ. ಪಾರ್ಟ್ C ಪ್ಯಾಸೇಜ್ ಹಾಗೂ ಗ್ರಾಮರ್ ಕೂಡ ಇದೆ. ಲ್ಯಾಂಗ್ವೇಜ್ ಸ್ಕಿಲ್ಸ್ ಅಂತ ಕರಿತೀವಿ ಇದನ್ನೆಲ್ಲ ನಾವು ನೋಡೋಣ. ಪ್ಯಾಸೇಜು ನಿಮಗೆ ಟೋಟಲ್ 6 ಅಂಕಗಳಿಗಿದೆ. ವಾಟ್ ಇಸ್ ದ ಬೆನಿಫಿಟ್ ಆಫ್ ರೀಡಿಂಗ್ ಮೆನ್ಷನ್ಡ್ ಇನ್ ದಿ ಪೋಯಮ್ ಪ್ಯಾಸೇಜ್ ಅಂತ ಇದೆ ನೋಡಿ. ಇಲ್ಲಿ ಪ್ಯಾಸೇಜ್ ಕೊಟ್ಟಿದ್ದಾರೆ ಅಂತ ತಕ್ಷಣ ಅಯ್ಯೋ ಈಸಿ ಬರೆದು ಬಿಡ್ತೀನಿ ಅಂತಲ್ಲ. ಯಾರು ಓದಿ ಅರ್ಥ ಮಾಡ್ಕೊತಾರೋ ಅಂಥ ವಿದ್ಯಾರ್ಥಿಗಳು ಇಂತಹ ಪ್ರಶ್ನೆಗಳು, ಇದನ್ನು ಕ್ರಿಟಿಸೈಸ್ ಕ್ವಶನ್ಸ್ ಅಂತ ಕರಿತೇವೆ. ಪಾಠ ಮಾಡಾದ್ಮೇಲೆ ಈಗ ಎಕ್ಸಾಂಪಲ್ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಸೆಕೆಂಡ್ ಇಯರ್ PUC ಮೊದಲನೇ ಪಾಠ ಆಗಿತ್ತು, ಪದ್ಯ ಅಲ್ವಾ, ಚಾಪ್ಟರ್ ಫಸ್ಟು ನಿಮಗೆ. ಹಾಗಿದ್ದರೆ ಅದರಿಂದ ನಿಮಗೇನು ಉಪಯೋಗ? ನೀವು ಲವ್ ಮಾಡಬೇಕು ಅಂತನಾ, ಅಥವಾ ಸುಮ್ಮನೆ ಇಟ್ಟಿದ್ದಾರೋ, ಅಥವಾ ಶೇಕ್ಸ್ಪಿಯರ್ ಬಗ್ಗೆ ಹೇಳಿಕ್ಕೆ ಇಟ್ಟಿದ್ದಾರೋ, ಅಥವಾ ರೋಮಿಯೋ ಬಗ್ಗೆ ಹೇಳಿಕ್ಕೆ ಇಟ್ಟಿದ್ದಾರೋ? ಈ ರೀತಿಯಾಗಿ ಕಾನ್ಸೆಪ್ಟು ಕ್ರಿಟಿಕಲ್ ಥಿಂಕಿಂಗ್ ಆಗಲಿ ಅಂತ, ಆಯಿತಾ? ಬನ್ನಿ ಏನಿಹೋ ಇದೇ ರೀತಿಯಾಗಿ ಮೇಲ್ಗಡೆ ಹೋಗೋಣ. ಆನ್ಸರ್ ದಿ ಫಾಲೋಯಿಂಗ್ ಇನ್ ಅಬೌಟ್ 2 or 3 sentences ಈಚ್ ಅಂತ ಕೂಡ ಇದೆ. ಟೋಟಲ್ 10 ಅಂಕಗಳಿಗೆ ಇರುವುದು. ಹೌ ಡಸ್ ರೀಡಿಂಗ್ ಫ್ಯೂಯಲ್ ಅವರ್ ಇಮ್ಯಾಜಿನೇಷನ್ ಅಂತ ಇದೆ, ಆಯಿತಾ? ಆ ಪ್ಯಾಸೇಜನ್ನು ಓದಿ ಬರೆಯುವಂಥದ್ದು. ರೀಡ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಆ್ಯಸ್ ಡೈರೆಕ್ಟೆಡ್ ಅಂತ ಇದೆ. ಈಗ ಗ್ರಾಮರ್ ಪಾರ್ಟ್ ನಮಗೆಲ್ಲ, ಈಗ ನಾವು ಕ್ಲಾಸಿಗೆ ಕುಂತಿಲ್ಲ, ನಮಗೆಲ್ಲರಿಗೂ ಕೂಡ ಈ ಗ್ರಾಮರ್ ಈಸಿ ಇದೆಯೋ ಅಥವಾ ಡಿಫಿಕಲ್ಟ್ ಇದೆಯೋ ಅಂತ ನೋಡ್ತಾ ಹೋಗೋಣ. ಬನ್ನಿ. ಮೈ ಟೀಚರ್ ವಾಸ್ ಹ್ಯಾಪಿ ಟು ಸಿ ಮೀ, ಐ ವಾಸ್ -2 ಅಂತ ಇದೆ. ಐ ವಾಸ್ ಗ್ಲ್ಯಾಡ್ ಟು ಅಂತ ಬರಿಬೇಕಾಗತ್ತೆ. ಯಾಕೆ ಸರ್ ಅಂತ ಹೇಳಿದರೆ, ಹ್ಯಾಪಿಗೆ ಸಿನಾನಿಮ್ ಏನು ಅಂತ ಹೇಳಿದರೆ ಇನ್ನೊಂದು ಗ್ಲ್ಯಾಡ್ ಅಂತ, GLAD. ನಾನು ಕೂಡ ಸಂತೋಷವಾಗಿದ್ದೆ ಅಂತ. ರಾಜು ಈಸ್ ಆನೆಸ್ಟ್, ಆಯಿತಾ? ಬಟ್ ಅ ಫ್ಯೂ is honest, but a few of his colleagues are dash. Fill in the blanks with the suitable antonyms for the underlined word ಅಂತಂದರೆ ಆಂಟೋನಿಮ್ ಅಂದರೆ ವಿರುದ್ಧ ಪದ ಅಂತ, ಹೌದಲ್ಲ? ಬಟ್ ಹಿಸ್ ಕೊಲೀಗ್ಸ್ ಆರ್ ಡಿಸ್ಆನೆಸ್ಟ್, ಆನೆಸ್ಟ್, ಆಯಿತಾ? ಡಿಸ್ಆನೆಸ್ಟ್ ಅನ್ನುವಂಥದ್ದು ಸರಿಯಾದ ಉತ್ತರ ಇಲ್ಲಿ ಆಗತ್ತೆ.
ಶಿ ಕೆನಾಟ್ ಡ್ಯಾಶ್ ದಿ ಪೇನ್ ಅಂತ ಇದೆ. ಇದು ಸಿನಾನಿಮ್ ಅಲ್ಲೂ ಅಲ್ಲ, ಆಂಟೋನಿಮ್ ಕೂಡ ಅಲ್ಲ. ಅದರ ಗ್ರಾಮರಿನ ಇನ್ನೊಂದು ಭಾಗ ಹೋಮೋಫೋನ್ಸ್ ಹಾಗೂ ಹೋಮೋನಿಮ್ಸ್ ಅಂತ. ಹೌದಲ್ವಾ? ಸಿಮಿಲರ್ ವರ್ಡ್ಸ್ ಆಗಿರುತ್ತೆ, ಸಿಮಿಲರ್ ಪ್ರೊನೌನ್ಸಿಯೇಷನ್ ಆಗಿರುತ್ತೆ, ಆದರೆ ಡಿಫ್ರೆಂಟ್ ವರ್ಡ್ಸ್ ಆಗಿರುತ್ತೆ. ನೋಡಿ, ಇಲ್ಲಿ ಬೇರ್ ಅಂತ ಹೇಳ್ತೀವಿ. ಸಹಿಸ್ಲಿಕ್ಕೆ ಆಗಲಿಲ್ಲ ಅವಳಿಗೆ ಅಂದರೆ BARE ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಐ ಫರ್ಗಾಟ್ ಟು ಕ್ಲೋಸ್ ದ ಡ್ಯಾಶ್ ಅಟ್ ಮೈ ಹೌಸ್ ಅಂತ ಇದೆ. ಗೇಟ್ ಅಂತ ಬರೀಬೇಕು, GATE ಅನ್ನುವಂಥದ್ದು ಸರಿಯಾದ ಉತ್ತರ ಆಗತ್ತೆ. ಈಗ ಆರ್ಟಿಕಲ್ಸ್ಗಳನ್ನು ಇಲ್ಲಿ ಕೇಳಲಾಗಿದೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟಬಲ್ ಆರ್ಟಿಕಲ್ಸ್ ಅಂತ. ಅಂಬಾನ್ ವಾಸ್ ಡ್ಯಾಶ್ ಡಾಕ್ಟರ್ ಅಂತ ಇದೆ. ಡಾಕ್ಟರ್ ಅಂತ ಬರೀಬೇಕು. ಆರ್ಟಿಕಲ್ ಎ ಬರೀಬೇಕು. ಹೆಂಗೆ ಸರ್ ಆರ್ಟಿಕಲ್ ಬರೀಬೇಕು? ಕ್ವಶನಲ್ಲಿದೆ ಅಲ್ವಾ, ಆರ್ಟಿಕಲ್ ಇರೋದೇ 3, A ಆ್ಯಂಡ್ ದಿ. 3ರಲ್ಲಿ ಯಾವುದೋ ಒಂದು ಬರೀಬೇಕು. ಇದು ಡೆಫಿನೆಟ್ ಆರ್ಟಿಕಲ್ ಅಲ್ಲ. ಹಿ ವಾಸ್ ಎ ಡಾಕ್ಟರ್, ಯಾವುದೋ ಒಂದು ಡಾಕ್ಟರ್. ಪರ್ಟಿಕ್ಯುಲರ್ ಈಗ ಡೆಂಟಿಸ್ಟ್ ಅಂತ ಇದ್ದರೆ ದಿ ಅಂತ ಬರೋದಲ್ಲಿ, ಯಾಕೆಂದರೆ ಪರ್ಟಿಕ್ಯುಲರ್ ಆಗಿ ಏನಾದರೂ ಮೆನ್ಷನ್ ಆಗಿದ್ದರೆ. ನೋಡಿ, ರಂಭಾ ಈಸ್ ಡ್ಯಾಶ್ ಸ್ಮಾರ್ಟೆಸ್ಟ್ ಗರ್ಲ್ ಇನ್ ಅವರ್ ಕ್ಲಾಸ್ ಅಂತ ಇದೆ. EST ಅಂದರೆ ಸೂಪರ್ಲೇಟಿವ್ ಡಿಗ್ರಿ ಕ್ಯಾರೀಸ್ ದಿ, THE ಅಂತ ಬರಬೇಕು ಇಲ್ಲಿ. ಹಾಗಿದ್ರೆ ಈಸ್ ಆದಮೇಲೆ ದಿ ಎರಡನೆಯ ಉತ್ತರ ಆಗಿರುತ್ತೆ. ಮೂರನೆಯ ಪ್ರಶ್ನೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟಬಲ್ ಪ್ರಿಪೋಸಿಷನ್ಸ್ ಅಂತ ಇದೆ. ರಾಧಾ ಕೇಮ್ ಟು ಕಾಲೇಜ್ ಬೈ ಬಸ್ ಅನ್ನುವಂಥದ್ದು 100% ಸರಿಯಾದ ಉತ್ತರ. ಬೈ ಟ್ರೈನ್, ಬೈ ಬಸ್, ಬೈ ಟ್ಯಾಕ್ಸಿ, ಬೈ ವೆಹಿಕಲ್, ಆಯಿತಾ? ಇವೆಲ್ಲ ಸರಿಯಾದ ಉತ್ತರ ಆಗುತ್ತೆ. ದ ಕೀಸ್ ಆರ್ ಡ್ಯಾಶ್ ದಿ ಟೇಬಲ್ ಅಂತ ಇದೆ. ಆನ್ ದ ಟೇಬಲ್ ಅಂತ ಬರೆಯುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ, ಟೇಬಲಿನ ಮೇಲೆ ಅಂತ. ನಾಲ್ಕನೆಯ ಪ್ರಶ್ನೆಯನ್ನು ನೋಡೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದಿ ಕರೆಕ್ಟ್ ಫಾರ್ಮ್ ಆಫ್ ದಿ ವರ್ಬ್ಸ್ ಗಿವನ್ ಇನ್ ದಿ ಬ್ರಾಕೆಟ್. ಸ್ವಲ್ಪ ವೇಗದ ಗತಿಯಲ್ಲಿ ಹೋಗ್ತಾ ಇದ್ದೀನಿ, ಯಾಕಂದರೆ ಎಲ್ಲರಿಗೂ ಕೂಡ ಇದು ಬೇಡವಾಗಿರುವಂಥದ್ದು. ಆದರೆ ನನ್ನ ಪ್ರೀತಿಯ ಮಕ್ಕಳಿಗೆ ಇದಿಷ್ಟು ಗ್ರಾಮರು ನಮ್ಮ ಫಸ್ಟ್ ಇಯರ್ PUC, ದ್ವಿತೀಯ PUC ಹಾಗೂ ಕಾಂಪಿಟೇಟಿವ್ ಎಕ್ಸಾಮ್ ಯಾರೆಲ್ಲ ಬರೀತಾ ಇರ್ತೀರೋ, ಹಾಗೂ ಡಿಗ್ರಿ ಅಂಡರ್ ಗ್ರ್ಯಾಜುಯೇಟ್ ಕೋರ್ಸಸ್ ಎಲ್ಲರಿಗೂ ಕೂಡ ಬಹಳ ಹೆಲ್ಪ್ ಆಗಲಿದೆ. ಐ ಡ್ಯಾಶ್ ಅ ಸ್ಟೂಡೆಂಟ್ ಅಂತ ಇದೆ. ಐ ವಾಸ್ ಅ ಸ್ಟೂಡೆಂಟ್ ಅನ್ನುವಂಥದ್ದು ಸರಿಯಾದ ಉತ್ತರ. ಯಾಕೆ ಸರ್ ಅಥವಾ ಐ ಆಮ್ ಎ ಸ್ಟೂಡೆಂಟ್ ಅನ್ನುವಂಥದ್ದು ಕೂಡ ಸರಿಯಾದ ಉತ್ತರ ಆಗುತ್ತೆ. ಯಾಕೆ ಸರ್ ಅಂತ ಹೇಳಿದರೆ ಬಿ ಫಾರಮ್ ಆಫ್ ವರ್ಬ್ಸನ್ನು ಇಲ್ಲಿ ಕೇಳಲಾಗಿದೆ. ಬಿ ಫಾರಮ್ ಆಫ್ ವರ್ಬ್ಸಲ್ಲಿ ಈಸ್, ಆಮ್, ಆರ್, ವಾಸ್, ವರ್. ಅರ್ಥ ಆಗುತ್ತಲ್ವಾ? ಇದಿಷ್ಟು ಕೂಡ ಏನಂತೀರ ನೀವು, ಬಿ ಫಾರಮ್ ಆಫ್ ವರ್ಬ್ಸ್ ಆಗುತ್ತೆ. ಟೋಟಲ್ 8 ಇದ್ದಾವೆ, ಆಯಿತಾ? ಶಿ ಡ್ಯಾಶ್ ಎ ಡಾಗ್ ಅಂತ ಇದೆ. ಶಿ ಹ್ಯಾಸ್ ಅ ಡಾಗ್ ಅನ್ನುವಂಥದ್ದು ಸರಿಯಾದ ಉತ್ತರ. ಶಿ ಹ್ಯಾಸ್, HAS. ಯಾಕೆ ಸರ್ ಅಂತ ಕೇಳಿದರೆ ತಾವುಗಳು ಶಿ ಅನ್ನುವಂಥದ್ದು ಸಿಂಗ್ಯುಲರ್, ಹಾಗಾಗಿ ನಾನಿಲ್ಲಿ ಹ್ಯಾಸ್ ಅಂತ ತಾವುಗಳು ಬಳಸಬಹುದಾಗಿದೆ. ವಿ ಡ್ಯಾಶ್ ನಾಟ್ ಬ್ರೇಕ್ ರೂಲ್ಸ್. ವಿ ಡು ಆನ್ಸರೇ ಡು, ಅವರೇ ಕೊಟ್ಟುಬಿಟ್ಟಿದ್ದಾರೆ. ವಿ ಡು ನಾಟ್ ಬ್ರೇಕ್ ರೂಲ್ಸ್. ಈಗ ಮಕ್ಕಳೇನು ಮಾಡಿಬಿಡ್ತಾರೆ ಅಂದರೆ ಡು ಅಂತ ಇದೆ, ಡಿಡ್ ಅಂತ ಬರೆಯೋದು. ವಿ ಡಿಡ್ ನಾಟ್ ಬ್ರೇಕ್ ರೂಲ್ಸ್, ಹಾಗೆ ಹೀಗೆ. ಇದು ಬಹಳ ಈಸಿ. ಐ ಆಮ್ ಎ ಸ್ಟೂಡೆಂಟ್. ಶಿ ಏನಂತೀರ, ಹ್ಯಾಸ್ ಎ ಡಾಗ್. ವಿ ಡು ನಾಟ್ ಬ್ರೇಕ್ ರೂಲ್ಸ್. ದೇ ಡ್ಯಾಶ್ ನಾಟ್ ಹ್ಯಾಪಿ ಅಬೌಟ್ ದಿ ಲಾಟ್ರಿ ರಿಸಲ್ಟ್ಸ್ ಎಸ್ಟರ್ಡೇ ಅಂತದೆ. ಬಿ ಫಾರಮ್ ಆಫ್ ದಿ ವರ್ಬ್ಸನ್ನು. ದೇ ವರ್ ನಾಟ್ ಹ್ಯಾಪಿ ಅಥವಾ ದೇ ಆರ್ ನಾಟ್ ಹ್ಯಾಪಿ ಅಬೌಟ್ ದ ಲಾಟ್ರಿ. ಎಸ್ಟರ್ಡೇ ಅಂದರೆ ವಾಸ್ 100% ಇಲ್ಲಿ, ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ನನ್ನ ಪ್ರೀತಿಯ ಮಕ್ಕಳೇ ದೇ ಆರ್ ನಾಟ್ ಹ್ಯಾಪಿ ಅಬೌಟ್ ದಿ ಲಾಟ್ರಿ ರಿಸಲ್ಟ್ ಎಸ್ಟರ್ಡೇ ಅಂತ. ರೀರೇಟ್ ಹ್ಯಾಸ್ ಡೈರೆಕ್ಟೆಡ್ ಅಂತ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ. ರೀರೇಟ್ ದಿ ಸೆಂಟೆನ್ಸಸ್ ಡೈರೆಕ್ಟೆಡ್ ಅಂತ ಇದೆ. ಚೇಂಜ್ ಇಂಟು ಸಿಂಪಲ್ ಪಾಸ್ಟ್ ಟೆನ್ಸ್ ಅಂತ ಇದೆ. ದಿ ಬಾಯ್ಸ್ ಆರ್ ಪ್ಲೇಯಿಂಗ್ ಕ್ರಿಕೆಟ್ ಅಂತ ಇದೆ. ಏನೂ ಇಲ್ಲ ಕಣ್ರಿ, ದಿ ಬಾಯ್ಸ್ ವರ್ ಪ್ಲೇಯಿಂಗ್ ಕ್ರಿಕೆಟ್ ಅಂತ ಬರ್ತಾರೆ, ಮುಗ್ದೇ ಹೋಯಿತು. 6 ಜಾಗದಲ್ಲಿ ವರ್ ಅಂತ ಬರೀಬೇಕಿತ್ತು. ಶಾನ್ ಡ್ರಿಂಕ್ಸ್ ಕಾಫಿ ಅಂತ ಇದೆ. ಇದನ್ನು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸಿಗೆ ಬರೀರಿ ಅಂತ ಇದೆ. ಶಾನ್ ಪಾಸ್ಟ್ ಕಂಟಿನ್ಯೂಸ್ ಕೂಡ ಬರಬೇಕು ಅಂದರೆ ಶಾನ್ ವಾಸ್ ಡ್ರಿಂಕಿಂಗ್ ಕಾಫಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಯಾಕೆ ಸರ್ ಡ್ರಿಂಕಿಂಗ್ ಅಂತ ಬಳಸಿದರೆ ಅಂದರೆ ಇಲ್ಲಿ ಕಂಟಿನ್ಯೂಸ್ ಟೆನ್ಸ್ ಇದೆ, ಹಾಗಾಗಿ ನನ್ನ ವಿದ್ಯಾರ್ಥಿಗಳೇ. ಐ ವರ್ಕ್ ಹಾರ್ಡ್ ಅಂತ ಇದೆ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಮಾಡಬೇಕು, ಹೌದಲ್ವಾ? ಐ ವರ್ಕ್ ಹಾರ್ಡ್, ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಬರಬೇಕು ಅಂತ ಹೇಳಿದರೆ ಏನೆಲ್ಲ ಬಳಸಬೇಕಾಗತ್ತೆ ನೀವು? ಐ ಹ್ಯಾವ್ ಪ್ರೆಸೆಂಟ್, ಎಸ್ ನೋಡಿ. ಐ ಹ್ಯಾವ್ ವರ್ಕ್ಡ್ ಹಾರ್ಡ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ ಇಲ್ಲಿ. ಯಾಕೆ ಸರ್ ಅಂತ ತಾವುಗಳು ಕೇಳೋದಾದರೆ ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿ ನಾವು ಹ್ಯಾವ್ ಫಾರ್ಮನ್ನು ಬಳಸಬೇಕಾಗತ್ತೆ, ಜೊತೆಗೆ V3ಯನ್ನು ಬಳಸಬೇಕು. ಐ ಹ್ಯಾವ್ ವರ್ಕ್ಡ್ ಹಾರ್ಡ್ ಅನ್ನುವಂಥದ್ದು ಸರಿಯಾದ ಉತ್ತರ 100%, ಆಯಿತಾ? ನೆಕ್ಸ್ಟ್, ವಿ ಹ್ಯಾವ್ ಬೀನ್ ಟೀಚಿಂಗ್ ಇಂಗ್ಲೀಷ್ ಅಂತ ಇದೆ. ಇದನ್ನು ಸಿಂಪಲ್ ಪ್ರೆಸೆಂಟ್ ಟೆನ್ಸಿಗೆ ಬರೀರಿ ಅಂತ ಇದೆ, ಆಯಿತಾ? ವಿ ಹ್ಯಾವ್ ಬೀನ್ ಟೀಚಿಂಗ್ ಇಂಗ್ಲೀಷ್ ಅಂತ ಇದೆ. ವಿ ಟೀಚ್ ಇಂಗ್ಲೀಷ್ ಅಂತ ಬರೆದ್ರೆ ಸಾಕು. ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ವಿ ಟೀಚ್ ಇಂಗ್ಲೀಷ್ ಇಷ್ಟೇ ಸರ್, ಮತ್ತೇನೂ ಇಲ್ಲ. ಇಲ್ಲಿ ಬೀನ್ ಬರಲ್ಲ, ಹ್ಯಾವ್ ಬರಲ್ಲ. ವಿ ಟೀಚ್ ಇಂಗ್ಲೀಷ್ ಇಷ್ಟೇ. ಟೀಚರ್ಸ್ ಬರಲ್ಲ, ತಪ್ಪಾಗುತ್ತೆ. ವಿ ಟೀಚ್ ಇಂಗ್ಲೀಷ್ ಅಂತ ಬರೀರಿ, ಮುಗ್ದೇ ಹೋಯಿತು. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಕರೆಕ್ಟ್ ಫಾರ್ಮ್ ಆಫ್ ದಿ ವರ್ಬ್ಸ್ ಗಿವನ್ ಇನ್ ದಿ ಬ್ರಾಕೆಟ್ಸ್ ಅಂತ ಇದೆ. ಬರ್ಡ್ಸ್ ಡ್ಯಾಶ್ ಸ್ಮಾಲ್ ಇನ್ಸೆಕ್ಟ್ಸ್ ಅಂತ ಇದೆ. ಬರ್ಡ್ಸ್
ಈಟ್ EAT ಅಂತ ಇದೆಯಲ್ವ ಸಿಂಗಲ್ಲು, ಅದು ಸರಿಯಾದ ಉತ್ತರ ಆಗುತ್ತೆ ನನ್ನ ಪ್ರೀತಿಯ ಮಕ್ಕಳೇ. ನೆಕ್ಸ್ಟು ವೆರೋನಿಕಾ ಡ್ಯಾಶ್ ಅಪ್ರಿಟಿ ಗರ್ಲ್ ಅಂತ ಇದೆ. ಈಸ್ ಅನ್ನುವಂಥದ್ದು ಸರಿಯಾದ ಉತ್ತರ, ಯಾಕೆಂದರೆ ಸಿಂಗ್ಯುಲರು. ಒನ್ ಆಫ್ ಮೈ ಕಸಿನ್ಸ್ ಹ್ಯಾಸ್ ಕುಕ್ಡ್ ಡಿನ್ನರ್ ಎಸ್ಟರ್ಡೇ. ಹ್ಯಾಸ್ ಅಂದರೆ ತಪ್ಪಾಗತ್ತೆ, ಯಾಕೆ ಹೇಳಿ, ಇಲ್ಲಿ ಎಸ್ಟರ್ಡೇ ಅಂತ ಇದೆ, ಹಾಗಾಗಿ ಅಲ್ಲಿ ಹ್ಯಾಡ್ ಅಂತ ಬರುತ್ತೆ, HAD ಅಂತ ಬರುತ್ತೆ. ಹ್ಯಾಡ್ ಕುಕ್ಡ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗುತ್ತೆ. ಹ್ಯಾಡ್ ಕುಕ್ಡ್ ಎಸ್ಟರ್ಡೇ ಬಗ್ಗೆ ಮಾತಾಡ್ತಾ ಇದೆಯಲ್ವಾ, ಹಾಗಾಗಿ ಇಲ್ಲಿ ಹ್ಯಾಡ್ ಬರುತ್ತೆ. ಅಲ್ಲಿ ಎಸ್ಟರ್ಡೇ ಇರ್ತಿರಲಿಲ್ಲ ಅಂದರೆ ನೀವುಗಳು ಹ್ಯಾಸನ್ನು ಬಳಸಬಹುದಾಗಿತ್ತು. ನೆಕ್ಸ್ಟು ಹೀನಾ ಡ್ಯಾಶ್ ನಾಟ್ ಲೈ ಅಂತ ಇದೆ. ಹೀನಾ ಡಸಂಟ್ ಲೈ ಅನ್ನುವಂಥದ್ದು ಸರಿಯಾದ ಉತ್ತರ. ಹೀನಾ ಸಿಂಗ್ಯುಲರ್, ಅದು ಒಂದು ಹುಡುಗಿಯ ಹೆಸರು. ಹೀಗಾಗಿ ಧನ್ಯವಾದಗಳು, ನಿಮ್ಮ 10 ನಿಮಿಷಗಳ ಕಾಲವನ್ನು ಕೊಟ್ಟರೆ ಇದರಲ್ಲಿ ಗ್ರಾಮರ್ ಕಲ್ತ್ರಿ, ಕಾಂಪಿಟೇಟಿವ್ ಎಕ್ಸಾಮಿಗೆ ಬರಿಬೋದು, ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಬರಿಬೋದು, ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.